ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು. ಇವತ್ತು ಅರ್ಲಿ ಮಾರ್ನಿಂಗ್ ನಾವು 6:30ಗೆ ರಾಯರ ದರ್ಶನ ಪಡೆಯೋಣ ಅಂತ ಬೆಳಗ್ಗೆನೇ ಎದ್ದು ಸ್ನಾನಗಳೆಲ್ಲ ಮಾಡಿ ರೆಡಿಯಾಗಿ ರಾಯರ ದರ್ಶನ ಮಾಡೋಣ ಅಂತ ಬರ್ತಾ ಇದ್ದೀವಿ. ನಾನು ಹಿಂದೆಗಡೆ ಒಂದು ಅಜ್ಜಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಎಷ್ಟು ಹೇಳಿದ್ರೂ ಕೇಳ್ತಾನೆ ಇಲ್ಲ. ದೀಪ ಹಚ್ಚಬೇಕು, ರಾಯರ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಬಟ್ ಯಜಮಾನ್ರು ಹೇಳ್ತಾರೆ ಒಳಗಡೆ ಯಾವುದೇ ಥರ ಹೂವು, ಕರ್ಪೂರ, ಕಡ್ಡಿ, ಯಾವುದೇ ಥರ ಪೂಜೆ ಸಾಮಾನು ಅಲೋ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ತಗೊಂಡ್ಬಿಟ್ಟು ಏನು ಮಾಡೋದು ಅಂತ ನನಗೊಂದು ಯೋಚನೆ. ಆ ಅಮ್ಮ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಬೇಡ ಅಂದರೂ ತುಂಬ ಒಳ್ಳೆಯದಾಗುತ್ತಮ್ಮ, ಹಂಗೆ ಹೋಗಬಾರ್ದು, ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಳಗಡೆ ಅಲ್ಲಿ ಹಳೋ ಇಲ್ಲ. ರಾಯರಿಗೆ ಯಾವುದೇ ಥರ ಕಡ್ಡಿ ಕರ್ಪೂರ ಆಗಲಿ, ಪೂಜೆ ಸಾಮಾನಾಗಲಿ, ನೀವೇನೇ ತಗೊಂಡೋದ್ರೂ ಅಲ್ಲಿ ಒಳಗಡೆ ಈಸ್ಕೊಳ್ಳೋದಿಲ್ಲ. ನೀವು ಆಚೆನೇ ಇಡಬೇಕಾಗತ್ತೆ. ಪಕ್ಕದಲ್ಲೇ ಮಂಚಾಲಮ್ಮ ದೇವಸ್ಥಾನ ಇದೆ, ಅಲ್ಲಿ ಹಚ್ಚಿಬಿಟ್ಟು ಇಡ್ಬೋದು. ರಾಯರಿಗೆ ಯಾವುದೇ ಥರ ಅದು ಸಲ್ಲೋದಿಲ್ಲ. ಸೊ ಅದಕ್ಕೆ ನಾನು ತಗೊಂಡು ಈಗ ರಾಯರ ಹೆಸ್ರು ಹೇಳ್ಬಿಟ್ಟು ನಾನು ದೀಪ ತಗೊಂಡು ಏನಪ್ಪ ಮಾಡೋದು ಅಂತ ಒಂದು ಚಿಂತೆ. ನಾನು ಬೇಡ ಅಂದರೂ ಅವಳು ಕೇಳ್ತಾನೆ ಇಲ್ಲ ಫ್ರೆಂಡ್ಸ್. ಏನು ಮಾಡೋದು? ಏನೇ ಆಗಲಿ, ಫೈನಲಿ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವ್ಯೂನ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಬೆಳಿಗ್ಗೆ ಇಲ್ಲಿ ದರ್ಶನ 6 ಗಂಟೆಗೆ ಶುರುವಾಗತ್ತೆ. 6 ಗಂಟೆಗೆ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ. ಎಬೋ 7 ಆಗಿದ ತಕ್ಷಣ 7:30 ಆಗಿದ ತಕ್ಷಣ ಫುಲ್ಲು ಕ್ಲೌಡ್ ಆಗುತ್ತೆ. ಅಪ್ ಟು 1:30 2 o'clock ತನಕ. ಮತ್ತು 2 o'clock ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ನಾವು ಭಾನುವಾರ ಹೋಗಿರೋದ್ರಿಂದ ಅವತ್ತು ಸ್ವಲ್ಪ ಕ್ಲೌಡ್ ಜಾಸ್ತಿನೇ ಇತ್ತು. ನಾವು ರಾಯರ್ ಮುಂದೆಗಡೆ ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ LED ಬರ್ತಾ ಇದೆ. ಒಳಗಡೆ ಫೋನ್ ಎಲ್ಲ ಅಲೋ ಇಲ್ಲ. ಆದ ಕಾರಣ ನಾನು LED ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ರಾಯರಿಗೆ ಯಾವ ಥರ ಎಲ್ಲ ಅಭಿಷೇಕ, ಅವ್ರಿಗೆ ಏನೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರಲ್ವ, ಅದೆಲ್ಲ LED ಬರ್ತಾ ಇರುತ್ತೆ. ಅದನ್ನ ವ್ಯೂ ಮಾಡ್ಕೊಬೋದು, ನೀವು ನೋಡ್ತಾ ಇರ್ಬೋದು. ನಾವಿವಾಗ ರಾಯರ್ ಮಠದ ಮುಂದೆಗಡೆ ವ್ಯೂನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನಮಗಿನ್ನ ಒಂದು ಫ್ಯಾಮಿಲಿ ಬರಬೇಕಾಗಿತ್ತು. ಆದ ಕಾರಣ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ ಆಚೆ ಕಡೆ. ಎಷ್ಟೊಂದು ಕ್ಲೌಡ್ ಇದೆ ಅರ್ಲಿ ಮಾರ್ನಿಂಗ್ ಅಂತ ನೀವು ಅಬ್ಸರ್ವ್ ಮಾಡಬಹುದು. ತುಂಬಾ ಕ್ಲೌಡ್ ಇತ್ತು. ಭಾನುವಾರ ಮತ್ತು ಗುರುವಾರ ತುಂಬ ಜನ ಜಾಸ್ತಿ ಇರ್ತಾರಂತೆ. ಬಾಕಿ ಟೈಮಲ್ಲಿ ಪರವಾಗಿಲ್ಲ, ಹೋಗಿದ್ದ ಒಂದು 10-20 ನಿಮಿಷಕ್ಕೆಲ್ಲ ರಾಯರ ದರ್ಶನ ಮಾಡ್ಕೊಂಡು ಬರ್ಬೋದು. ನಾವು ಅವತ್ತು ಏನಿಲ್ಲ ಅಂದರೂ ಒಂದು 7 ಗಂಟೆ 7:30 ಅಷ್ಟರಲ್ಲಿ ಕ್ಯೂಗೆ ಹೋಗಿದ್ದಕ್ಕೆ ನಮಗೆ 9 o'clock ಆಯಿತು ದರ್ಶನ ಮಾಡಿಕೊಂಡು ಇಲ್ಲಿ ತುಂಗಭದ್ರಾ ನದಿ ಇದೆಯಲ್ಲ ಪಕ್ಕದಲ್ಲಿ, ಆ ನದಿಗೆ ಬಂದ್ವಿ. ಇವಾಗ ಎಲ್ಲ ನೀರು ಸ್ವಲ್ಪ ಕಡಿಮೆ ಇದೆ, ಅಷ್ಟೊಂದೇನಿಲ್ಲ. ನೀವು ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮಲ್ಲಿ ಬಂದರೆ ನೀರು ತುಂಬಾ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ನದಿ ಯಾವ ಥರ ಇದೆ ಅಂದ್ಬಿಟ್ಟೆಲ್ಲ. ಇದೊಂಥರ ಸ್ಲೋಗನೇ ಇದೆ ಅಲ್ವಾ, ಗಂಗಾ ಸ್ನಾನ ತುಂಗಾ ಪಾನ ಅಂದ್ಬಿಟ್ಟು. ಈ ನೀರನ್ನ ಕುಡಿತಾರೆ. ಬಟ್ ಆದರೂ ಇಲ್ಲಿ ನೋಡ್ತಾ ಇದ್ರೆ ನೀವು ತುಂಗಭದ್ರಾ ನದಿ ಹತ್ರ ಎಷ್ಟೊಂದು ಡಸ್ಟೆಲ್ಲ ಹಬ್ಸಿದ್ದಾರೆ ನಮ್ಮ ಜನ ಅಂತ ಹೇಳೋದಕ್ಕೆ ತುಂಬಾ ಶೇಮ್ ಆಗುತ್ತೆ. ಅಲ್ಲೇ ಸ್ನಾನ ಮಾಡ್ತೀವಿ. ಏನೋ ಒಂದಿನ ಸೋಪ್ ಹಾಕಿಲ್ಲ ಅಂದರೆ ರಾಯರೇನಾದರೂ ನಿಮ್ಮನ್ನು ಬೈತಾರಾ? ಯಾಕೆ ನೀನು ಸೋಪ್ ಹಾಕ್ಕೊಂಡು ಬಂದಿಲ್ಲ ಅಂತ ಕೇಳ್ತಾರ? ಮನೆಯಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಬಂದಿರ್ತೀರ, ನೀವೇನು ಈ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಬಂದಿರ್ತೀರ? ಮುಳುಗಿ ಸ್ನಾನ ಮಾಡಿ ಸೋಪ್ ಯಾಕೆ ಹಾಕಿ ಎಲ್ಲ ಕಲುಷಿತ ಮಾಡ್ತೀರಾ? ಅದೇ ನೀರಲ್ಲಿ ಪಾಪ ಪೂಜೆ ಮಾಡೋರು ಪೂಜೆ ಮಾಡ್ತಾ ಇರ್ತಾರೆ, ದೀಪ ಬಿಡೋರು ದೀಪ ಬಿಡ್ತಾ ಇರ್ತಾರೆ. ಅದೇ ನೀರನ್ನ ಕುಡಿಯೋರು ಎಷ್ಟೊಂದು ಜನ ಇರ್ತಾರೆ ಗೊತ್ತಾ? ತುಂಗ ಪಾನ ಅಂತ ಎಲ್ಲ ನಿಮಗೆ ಗೊತ್ತಿರುತ್ತೆ. ತುಂಗ ನೀರನ್ನ ಕುಡಿದ್ರೆ ತುಂಬ ಕುಡಿಯೋಕ್ಕೆಲ್ಲ ಯೂಸ್ ಮಾಡ್ತೀವಿ, ತುಂಬ ಟೇಸ್ಟಬಲ್ ಆಗಿರುತ್ತೆ. ಅದರಲ್ಲಿ ಎತ್ಕೊಂಡು ಹೋಗಿ ನೀವು ಸೋಪೆಲ್ಲ ಹಾಕಿ ಗಲೀಜು ಮಾಡಿಟ್ರೆ ಬೇರೆಯವ್ರಿಗೆಲ್ಲ ಒಂಥರ ಎಫೆಕ್ಟ್ ಆಗುತ್ತಲ್ವ. ನೋಡಿ ಎಷ್ಟೊಂದು ಡಸ್ಟ್ ಇದೆ ಗೊತ್ತಾ, ನಿಜವಾಗ್ಲೂ ಬೇಜಾರಾಗುತ್ತೆ. ನೀವು ಸ್ನಾನ ಮಾಡಿರೋ ಬಟ್ಟೆ ನೀವೇ ತಗೊಂಡೋಗಿ ಒಣಗಿಸಿ ಇಲ್ಲ ಬೇರೆ ಕಡೆ ಹಾಕಿ, ಅದರಲ್ಲೇ ಬಿಟ್ಟೋಗಿದ್ರೆ ಎಷ್ಟೊಂದು ನೀರು ಕಲುಷಿತ, ಎಷ್ಟೊಂದು ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ನೀವು ಹಾಕ್ತಾ ಇದ್ದೀರಾ ಅಂತ ನಮ್ಮ ಮನುಷ್ಯರಿಗೆ ಮನುಷ್ಯತ್ವನೇ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ. ನಿಜವಾಗ್ಲೂ ಬೇಜಾರಾಯಿತು ನನಗೆ ಈ ನದಿನೆಲ್ಲ ನೋಡಿದ ಮೇಲೆ. ನೋಡಿ ದೀಪ ಎಲ್ಲ ಎಷ್ಟು ಚೆನ್ನಾಗಿ, ಅವ್ರಿಗೇನೇನೋ ಹರಕೆ ಇರುತ್ತಲ್ವ, ಹರಕೆ ಇರೋರೆಲ್ಲ ದೀಪ ಬಿಡ್ತಾ ಇರ್ತಾರೆ. ನದಿ ದಡದಲ್ಲಿ ಕೂತ್ಕೊಂಡು ಅಲ್ಲೇ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋರು ಇರ್ತಾರೆ, ಇಲ್ಲ ಅಲ್ಲೇ ಸ್ನಾನ ಮಾಡೋರು ಇರ್ತಾರೆ. ಅಲ್ಲೆಲ್ಲ ಚೆಂಬು ಕೊಟ್ಟಿದ್ದಾರೆ ನೋಡಿ, ಬೋಟಿಂಗೆಲ್ಲ ಹೋದವ್ರು ಇರ್ತಾರೆ. ಇದೆಲ್ಲ ಇರಬೇಕಾದ್ರೆ ನೀವು ಯಾಕೆ ನೀರನ್ನೆಲ್ಲ ಕಲುಷಿತ ಮಾಡಿ ಒಬ್ಬರಿಗೆ ನೋವನ್ನ ಕೊಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಮನುಷ್ಯರು ಬುದ್ಧಿ ಕಲಿಯಲ್ಲ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಇಲ್ಲೊಂದು ಹುಡುಗ ನೋಡ್ತಾ ಇದ್ದೀರಾ, ನಾಮ ಹಾಕ್ತೀನಿ ನಾಮ ಅಂತ ಬಂದ. ಒಬ್ಬೊಬ್ಬರಿಗೆ 5-5 ರೂಪಾಯಿ ಅಂದಿದ್ದಕ್ಕೆ, ನಮಗೆ ಬೇಡ ಅಂದಿದ್ದಕ್ಕೆ ಎಲ್ಲರೂ ಸೇರಿ 10 ರೂಪಾಯಿ ಕೊಡಿ ಅಣ್ಣ ಹಾಕ್ತೀನಿ ಅಂದ.
ನಾವು ಸುಮಾರು ಒಂದು 6 ಜನ ಹಾಕಿಸ್ಕೊಂಡ್ವಿ, ಒಂದು 10 ರೂಪಾಯಿನ ಕೊಟ್ವಿ ಹೋದ. ಎಷ್ಟೊಂದು ಇಲ್ಲಿ ಬೆಗ್ಗರ್ಸ್ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ ವೀಕ್ಷಕರೇ. ನನಗಂತೂ ಮಂತ್ರಾಲಯದಲ್ಲಿ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನಿಜವಾಗ್ಲೂ ಎಷ್ಟೊಂದು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬೇಗಿಂಗ್ ಮಾಡೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಗೊತ್ತಾ. ನಿಜವಾಗ್ಲೂ ಒಂಥರ ಬೇಜಾರಾಯಿತು. ಆ ಮಕ್ಕಳು ಬಂದುಬಿಟ್ಟು ಅಮ್ಮ ಅಮ್ಮ ಅಂತ ಇದ್ದರೆ ನಿಜವಾಗ್ಲೂ ಎಷ್ಟೊಂದು ಬೇಜಾರಾಗುತ್ತೆ ಗೊತ್ತಾ. ಅಯ್ಯೋ ದೇವರೇ, ಇಷ್ಟೊಂದು ಈ ಕಡೆ ಬಡತನ ಇದೆಯಾ ಅಂತ ಅನಿಸುತ್ತೆ. ಬಟ್ ಆ ಕಡೆ ನಾನು ಫಸ್ಟ್ ಟೈಮ್ ಹೋಗಿರೋದಕ್ಕೆ ನನಗೆ ಆ ಥರ ಫೀಲ್ ಆಯಿತೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ತುಂಬ ಜನ ಭಿಕ್ಷಕರಿದ್ದಾರೆ. ಅವ್ರಿಗೆಲ್ಲ ಫೆಸಿಲಿಟೀಸ್ ಇದ್ರೂ ಮನೆ ಇದೆಯೋ ಮಠ ಇದೆಯೋ ಇದೇನು ಕತೆನೋ ಇದೆಯೋ ಇಲ್ವೋ ಒಂದು ಅರ್ಥ ಆಗಲಿಲ್ಲ. ತುಂಬ ಜನ ಬೆಗರ್ಸ್ ಇದ್ದಾರೆ ಫ್ರೆಂಡ್ಸ್. ನನಗಂತೂ ಬೇಜಾರು ಆಯಿತು. ಒಬ್ಬೊಬ್ಬರು ಅಮ್ಮ ನನಗೆ ಬಿಸ್ಕೆಟ್ ಕೊಡ್ಸಮ್ಮ, ಹೊಟ್ಟೆ ಹಸಿತೈತೆ ಅಂತಾರೆ. ಒಬ್ಬೊಬ್ರು ಅಕ್ಕ ಅಕ್ಕಿ ಕೊಡ್ಸಕ್ಕ, ಒಂದೊತ್ತು ಊಟ ಮಾಡ್ಕೊಂಡು ತಿಂತೀವಕ್ಕ ಅಂತ ಒಬ್ರು ಕೇಳ್ಕೊತಾರೆ. ನಿಜವಾಗ್ಲೂ ಬೇಜಾರಾಯಿತು ಫ್ರೆಂಡ್ಸ್ ನನಗಂತೂ. ಈಗ ತುಂಗಭದ್ರಾ ನದಿ ಹತ್ರ ಇದ್ದೀವಿ. ನೀರು ತುಂಬ ಕಡಿಮೆ ಆಗಿದೆ. ನೋಡ್ತಾ ಇದ್ದೀರಾ, ಇಲ್ಲೇ ಸ್ನಾನ ಮಾಡಿದವ್ರು ಸ್ನಾನ ಮಾಡ್ತಾರೆ. ದಯವಿಟ್ಟು ಏನು ಗೊತ್ತಾ, ಸ್ನಾನ ಮಾಡಿ ಒಂದಿನ ಸೋಪ್ ಹಾಕಿಲ್ಲ ಅಂದರೆ ಏನೂ ತೊಂದರೆ ಏನಿಲ್ಲ. ರಾಘವೇಂದ್ರ ಸ್ವಾಮಿ ಕ್ಷಮೆ ಇರ್ತದೆ. ಸೋಪ ಹಾಕಿ ನೀರನ್ನ ಕಲುಷಿತ ಮಾಡಬೇಡಿ. ನಿಮ್ಮ ಬಟ್ಟೆನ ನೀವೇ ತಗೊಂಡೋಗಿ ನೀವೇ ಒಣಗಿಸ್ಕೊಳ್ಳಿ. ಇಲ್ಲೇ ಬಟ್ಟೆ ಮಾತ್ರ ಬಿಟ್ಟು ಹೋಗಬೇಡಿ. ಎಲ್ಲ ನೀರನ್ನೆಲ್ಲ ಗಲೀಜು ಮಾಡ್ತಾಯಿದ್ದೀರಾ. ಮತ್ತು ಇಲ್ಲೇ ದೀಪ ಎಲ್ಲ ಹಚ್ಚೋರೆಲ್ಲ ಹಚ್ತಾರೆ. ಇದನ್ನ ಗಂಗಾಪಾನ ತುಂಗ ಸ್ನಾನ ಅಂತ ಹೇಳ್ತಾರೆ. ಎಲ್ಲರೂ ಏನಾದರೂ ಒಂದು ಹರಕೆ ಇರುತ್ತೆ, ಒಂದು ದೇವ್ರ ಪ್ರಾರ್ಥನೆ ಮಾಡಿಕೊಂಡು ಸ್ನಾನ ಮಾಡ್ತಾ ಇರ್ತಾರೆ. ನೀವು ಬಂದು ಇಲ್ಲಿ ಬಟ್ಟೆನೆಲ್ಲ ಬಿಟ್ಟು ಸೋಪ್ ಹಾಕಿ ಸ್ನಾನ ಮಾಡೋದ್ರಿಂದ ಏನು ಪ್ರಯೋಜನ? ಇಲ್ಲಿ ನಮ್ಮ ಮನುಷ್ಯರೇ ನಾವೇ ಕಲುಷಿತ ಮಾಡ್ದಂಗೆ ಆಗುತ್ತೆ. ನೋಡ್ತಾ ಇದ್ದೀರಾ ಸುತ್ತಮುತ್ತ ಎಷ್ಟೊಂದು ಗಲೀಜು ಮಾಡಿಟ್ಟಿದ್ದೀರಾ ಜನ ಅಂದ್ಬಿಟ್ಟು. ನೋಡಿ, ಅಲ್ಲೊಬ್ಬರು ದೀಪ ಬಿಡ್ತಾ ಇದ್ದಾರೆ, ಅಲ್ಲೊಬ್ಬರು ಕೂತಿ ದೇವರು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಇದೆಲ್ಲ ಇರಬೇಕಾದ್ರೆ ನೀವು ಯಾಕೆ ನಿಮ್ಮ ಬಟ್ಟೆಗಳನ್ನ ನೀವೇ ತಗೊಂಡು ಹೋಗಬಾರ್ದು? ನೀವು ಸ್ನಾನ ಮಾಡಿ ಒಂದಿನ ಸೋಪ್ ಹಾಕಿಲ್ಲ ಅಂದರೆ ದೇವರು ರಾಯರು ಕ್ಷಮೆ ಇರುತ್ತೆ ನಿಮ್ಮೆಲ್ಲರಲ್ಲೂ. ನೀವಿನ್ನೂ ಇಲ್ಲಿ ಕಲುಷಿತ ಮಾಡಿದಷ್ಟು ಹೋದಷ್ಟು ನಿಮಗೇನೆ ಪಾಪ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ, ನೀರು ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಜನ ನಿಮಗೆ ಕಾಣಿಸ್ತಾ ಇರಬಹುದು. ಓಹ್, ಏನು ಮಗನೇ ಅದು ಫಿಶಾ? ಫ್ರಾಗ್. ತುಂಗಭದ್ರಾ ನದಿ ನೋಡಿಕೊಂಡು ವಾಪಸ್ ಬರಬೇಕಾದ್ರೆ ಅಲ್ಲೇ ಎಲ್ಲ ಫುಲ್ಲು ಸಾಲಾಗಿ ಕೂತಿರ್ತಾರೆ. ಗಿಣಿಶಾಸ್ತ್ರ ಹೇಳೋರು, ದೀಪ ಕೊಡೋರು, ನಿಮಗೆ ಮೆಹಂದಿ ಹಾಕೋರೆಲ್ಲ ಫುಲ್ಲು ಸಾಲಾಗಿ ಕೂತಿರ್ತಾರೆ. ಇಲ್ಲಿ ನನ್ನ ಮಗನ್ನ ಒಂದು ಹಿಡ್ಕೊಳ್ಳೋ, ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಫಸ್ಟು ಕರೀತಾರೆ, ಬನ್ನಿ ಗಿಣಿ ಹತ್ರ ಒಂದು ಫೋಟೋ ತಕ್ಕೊಳ್ಳಿ ಅಂತ ಕರೀತಾರೆ. ಹಾಗೆ ಬನ್ನಿ ನಿಮ್ಮದು ತುಂಬ ಶಾಸ್ತ್ರ ಇದೆ ಕಣ್ಣಮ್ಮ, ನಾನು ಹೇಳೋದು ಕೇಳಮ್ಮ, ತುಂಬ ಶಾಸ್ತ್ರ ಇದೆ ಕಣಮ್ಮ ಅಂತ ಹೇಳ್ತಾರೆ. ನನ್ನ ಮಗನಿಗೆ ಅದು ಕಚ್ಚಿಬಿಡ್ತು. ಅದಕ್ಕೆ ಅವನಿಗೆ ಹೆದರ್ಕೊಂಡ್ಬಿಟ್ಟ. ಏನು ಮಾಡೋಕ್ಕೆ, ಹೊಸದು ಅವ್ರಿಗಾದ್ರೆ ಪ್ರಾಕ್ಟೀಸ್ ಇರುತ್ತೆ, ಹೊಸಬ್ರಲ್ವ, ಅದಕ್ಕೆ ಭಯ ಆಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ದೀಪ. ಇದೊಂದೊಂದು ದೀಪಕ್ಕೆ 20 ರೂಪಾಯಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿದ ತಕ್ಷಣ 50 ರೂಪಾಯಿ, ತಗೊಳ್ಳೋ ಗಂಟ 20, ಅಲ್ಲೋದ್ಮೇಲೆ 50 ಅಂತಾರೆ. ತುಂಗಭದ್ರಾ ನದಿಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ದೇವರನ್ನ ಕೂರಿಸಿದ್ದಾರೆ, ತುಂಗಭದ್ರಾ ದೇವಿ ಅನಿಸುತ್ತೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಗೊತ್ತಾ ವೀಕ್ಷಕರೇ, ನನಗಂತೂ ತುಂಬ ಹ್ಯಾಪಿ ಆಯಿತು. ಆ ದೇವ್ರ ಮುಂದೆ ಎಲ್ಲ ಸಗಣಿ ಎಲ್ಲ ಹಾಕಿ ಸಾರಿಸಿ ರಂಗೋಲಿ ಬಿಟ್ಟು ಹೂವು ಹಾಕಿ ಅಲಂಕಾರ ಮಾಡಿ ಅಲ್ಲಿ ದೇವ್ರಿಗೆಲ್ಲ ದೀಪ ಹಚ್ಚುತ್ತಾಯಿದ್ರು. ಈ ಮೆಹಂದಿ ನೋಡ್ತಾ ಇದ್ದೀರಾ, ನಾವು ಒಂದು 15 ಇಯರ್ಸ್ ಬ್ಯಾಕ್ ಈ ಮೆಹಂದಿನ ಹಾಕಿಸ್ಕೊತಾ ಇದ್ವಿ. ಹುಚ್ಚು ನಮಗೆ ಆವಾಗ, ನಮಗೂ ಮೆಹಂದಿ ಅಂತ. ಅಲ್ಲಿ ಹೋಗೋ ತನಕ 2 ರೂಪಾಯಿ ಅಂತಾರೆ, ಕೈ ಇಸ್ಕೊಂಡ್ಮೇಲೆ 10-20 ಅಂತಾರೆ. ಏನಿದ್ದಾರೆ ಗೊತ್ತಾ ಜನ ಅಂತೂ. ಒಂದೊಂದು ಡಿಸೈನ್ಗೆ ಒಂದೊಂದು ಕಾಸ್ಟ್, ಹಾಕ್ಕೊಳ್ಳೋ ತನಕ 2 ರೂಪಾಯಿ ಅಂತ ಕರಿತಾ ಇರ್ತಾರೆ. ಅಲ್ಲಿ ಹೋದ್ಮೇಲೆ ಒಂದೊಂದು ಡಿಸೈನ್ಗೆ ಒಂದೊಂದು ಕಾಸ್ಟ್. ಕೈ ಹಿಡ್ಕೊಂಡು ಹಾಕಿದ ತಕ್ಷಣ ಇಲ್ಲಪ್ಪ ನಾನು ಮೊದಲೇ ಹೇಳಿದ್ನಲ್ವಾ ಅಂತ ವಾದ ಮಾಡೋಕ್ಕೆ ಶುರು ಮಾಡ್ತಾರೆ. ಏನು ಮಾಡೋದು, ಅವರು ಹೊಟ್ಟೆಪಾಡಿಗಾಗಿ ಬರಲಿ ಜನರು ಅಟ್ರಾಕ್ಷನ್ ಆಗಲಿ ಅಂದ್ಬಿಟ್ಟು 2 ರೂಪೀಸ್ ಅಂತ ಕರೀತಾ ಇರ್ತಾರೆ. ಆಮೇಲೆ 10, 20, 30 ಅಂತ ಹೇಳ್ತಾರೆ. ಇಲ್ಲಿ ಡಿಸೈನ್ ಆಗಿರುವಂತಹ ಸರಗಳೆಲ್ಲ ಇತ್ತು. ಈಗೆಲ್ಲ ಇದೆ ರನ್ನಿಂಗ್ ಅಲ್ವಾ, ತುಂಬ ಫಾಸ್ಟ್ ಮೂವಿಂಗಲ್ಲಿ ಇವಾಗ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರೋದು ಅದೇ ಸರಗಳೆ. ಎಲ್ಲ ತುಂಗಭದ್ರಾ ನದಿ ನೋಡಿಕೊಂಡು ಎಲ್ಲ ವಾಪಸ್ ಬರಬೇಕಾದ್ರೆ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇತ್ತು. ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಎಷ್ಟೊಂದು ಜನ ನೋಡ್ತಾ ಇರ್ಬೋದು ನೀವೆಲ್ಲ, ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ನಾನು ಸಹ ಸ್ವಲ್ಪ ನೋಡಿದೆ, ಏನು ಶಾಪಿಂಗ್ ಅಂತೂ ಮಾಡಲಿಲ್ಲ. ಈಗೇನು ಎಲ್ಲ ಕಡೆ ಸಿಗುತ್ತಲ್ವ, ರಾಯರನ್ನ ದರ್ಶನಕ್ಕೆ ಹೋಗಿದ್ದೀವಿ, ರಾಯರ ದರ್ಶನ ಮಾಡಿಕೊಂಡು ವಾಪಸ್ ಬರೋಣ ಅಂತ ನಾನೇನು ತಗೊಳ್ಳೋಕ್ಕೆ ಹೋಗಲಿಲ್ಲ. ಫೋಟೋ ಒಬ್ಬ ವಿಚಾರಣೆ ಮಾಡಿದೆ, ರಾಯರದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು. ಅವನು ಅಕ್ಕ ಫೋಟೋ ಚೆನ್ನಾಗಿ ಹಿಡ್ಕೊಳಕ್ಕ, ನನ್ನ ಮುಖನೂ ತೋರ್ಸಕ್ಕ ಅಂತೆಲ್ಲ ಹೇಳ್ತಾ ಇದ್ದ. ಆಯಿತು ತೋರಿಸ್ತೀನಿರಪ್ಪ ಅಂತ ಹೇಳಿಬಿಟ್ಟು
ಅವನು ಫುಲ್ಲು ಝೂಮ್ ಮಾಡಿ ತೋರಿಸಿದ್ದೀನಿ. ಅಪ್ಕಮಿಂಗ್ ಬರುತ್ತೆ ನಿಮಗೆಲ್ಲ. ಇದೆಲ್ಲ ನೋಡಿ ಒಂಥರ ಕಣ್ಣು ತುಂಬಿಸ್ಕೊಂಡು ಎಷ್ಟು ಈ ಥರ ಎಲ್ಲ ಮೊದಲು ಜಾತ್ರೆ ಈ ಥರ ಎಲ್ಲ ಪರ್ಷ ಆದರೆ ಇಂಥವರೆಲ್ಲ ಒಬ್ಬೊಬ್ರು ಬರೋರು. ಇದೇ ನಾನು ಆವಾಗಲೇ ಹೇಳಿದ್ದು. ಬನ್ನಿ ನೋಡುವ ರಾಘವೇಂದ್ರ ಸ್ವಾಮಿ ಫೋಟೋ. ಒಳಗಡೆ ಹೋದರೆ ಜಾಸ್ತಿ ಕಾಸ್ಟಿ ಅಕ್ಕ, ನಮ್ಮ ಹತ್ರನೇ ತಗೊಳ್ಳಿ, ನಾವು ಕಡಿಮೆ ಮಾಡಿಕೊಡ್ತೀವಿ. 200 ರೂಪಾಯಿ ಹೇಳ್ದ. ಅಂತೂ ಇಂತೂ ಆ ಹುಡುಗ ಒಂದು 100 ರೂಪಾಯಿಗೆ ಬಂದ. ಬಟ್ ಆದರೂ ಇಡೋಕ್ಕೆ ಜಾಗ ಇರಲಿಲ್ಲ ಅಂದ್ಬಿಟ್ಟು ತಗೊಳ್ಲಿಲ್ಲ. ನಾವು ರಿಟರ್ನ್ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಬಂದ್ವಿ. ಬನ್ನಿ ರೂಮ್ ಯಾವ ಥರ ಇದೆ ಅಂತ ನೋಡೋಣ. ಹೋಗೋಣ. ಬಾಗಿಲು ಓಪನ್ ಮಾಡಿದ್ರೆ ರೂಮು. ಎಂಟ್ರಿ ಆಗಿದ ತಕ್ಷಣ ರಾಘಪ್ಪನ ದರ್ಶನ. 2 ಚೇರು, 1 ಕಾಟು, ಡಸ್ಟ್ಬಿನ್ನು, ಇಲ್ಲಿ ಕೆಳಗಡೆ ಸ್ಲಿಪ್ಪರು, ಬ್ಯಾಗು, ಈ ಥರ ಏನಾದರೂ ನಮ್ಮದು ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ. ಯವ್ವೇ ಶೆಕೆ ಫ್ರೆಂಡ್ಸ್, ನಿಜವಾಗ್ಲೂ. ಇಲ್ಲೊಂದು ಡ್ರೆಸ್ಸಿಂಗ್ ಮಿರರ್ ಇದೆ, ಚೆನ್ನಾಗಿತ್ತು. ಇದು ಬಾತ್ರೂಮ್ ಕಮ್ ಬಚ್ಚಲು. ಬಿಸಿನೀರಿಲ್ಲ, ತಣ್ಣೀರೇ. ಅದೇ ತಣ್ಣೀರೇನು ಅನಿಸೋದೇ ಇಲ್ಲ, ಫೀಲೇ ಆಗಲ್ಲ ನಮಗೆ, ಬಿಸಿನೀರಂತ ಅನಿಸುತ್ತೆ. ಇವಾಗ ನಾವು ರೂಮಲ್ಲಿದ್ದೀವಿ. ರೂಮು ಈ ಥರ ಇದೆ. ಧರ್ಮಸ್ಥಳ ಅಂತ ಇದ್ದೀನಿ, ಮಂತ್ರಾಲಯದಲ್ಲಿ. ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು. ಇಲ್ಲಿಗೆ ಬಂದು ನಾವು ರೂಮ್ನ ಬುಕ್ ಮಾಡ್ಕೊತೀವಿ ಅಂದರೆ ತುಂಬ ಅಮೌಂಟ್ ಜಾಸ್ತಿ ಆಗತ್ತೆ. ಮೊದಲೇ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರೆ ನಮಗೆ ಬೆಸ್ಟು. ದುಡ್ಡಿಗಿಂತ ನಮಗೆ ಯಾವ ರೂಮ್ ಬೇಕೋ ಆ ಥರ ರೂಮು ಸಿಗೋದಿಲ್ಲ. ಇಲ್ಲಿಗೆ ಬಂದು ನಾವು ರೂಮ್ನ ತಗೋತೀವಿ ಅಂತ ಅಂದರೆ ಕಾಸ್ಟ್ ವೈಸು ಜಾಸ್ತಿ ಆಗುತ್ತೆ, ನಮಗೆ ಬೇಕಾಗಿರುವಂತಹ ರೂಮು ಸಿಗಲ್ಲ. ಮೊದಲೇ ಬುಕ್ ಮಾಡ್ಕೊಂಡಿದ್ರೆ ಬೆಟರ್. ಥ್ಯಾಂಕ್ ಯು. ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡಪ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಜೈ ರಾಘಪ್ಪ.